ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಷ್ಟು ಖುಷಿಯಾಗೋಯ್ತು ಅಂತ ಅಂದರೆ ಕಳ್ದಾಕ್ಬಿಟ್ಟ ಇಲ್ಲ ನಮ್ಮಮ್ಮ ಅವರು ಇದ್ರಲ್ಲ ಹಲೋ ಗೈಸ್ ಹಲೋ ಹಾಂ ಭವಿಷ್ಯ ಆಯಿತು 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 ಟ್ರೈ ಮಾಡ್ತೀನಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ತುಂಬ ಖುಷಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಾಯಿತು ಅಂತ ನಾನು ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಯಾರೋ ಟ್ಯಾಗ್ ಮಾಡಿದರು. ಸರಿ, ಯಾರು ಸುಮ್ಮನೆ ಒಂದೊಂದು ಸರಿ ಟ್ಯಾಗ್ ಮಾಡ್ತಾರೆ ಗೈಸ್. ಸೊ ಯಾರು ಅಂತ ಹೇಳಿಬಿಟ್ಟು ಹೋಗಿ ನೋಡಿದೆ. ಯಾರೋ ಒಬ್ಬರು ರಕ್ಷಾ ಅಂತ ಹೇಳಿಬಿಟ್ಟು ಶಿ ಮೇಡ್ ಅ ರೀಲ್. ಅವರಿಗೆ 3 ಜನ ಯಾರು ಬ್ಲಾಗರ್ಸ್ ಇಷ್ಟ ಅಂತ ಹೇಳಿಬಿಟ್ಟು ರೀಲ್ ಮಾಡಿದರು. ನೋಡಿ ನಾನು ಅದರಲ್ಲಿ ನಾನು ಒಬ್ಬಳು. ಅದನ್ನು ನೋಡಿ ಎಷ್ಟು ಖುಷಿಯಾಗೋಯಿತು ಅಂತ ಅಂದರೆ, ಭವಿಷ್ಯಂಗೆ ನೋಡಿದೆ, ಭವಿಷ್ಯನೂ ಖುಷಿ ಪಟ್ಬಿಟ್ಲು. ಓ ಏನಮ್ಮ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರಿಗೂ ಕಳಿಸ್ಬಿಟ್ಟೆ, ಸ್ಟೋರಿಗೂ ಹಾಕ್ಬಿಟ್ಟೆ. ಫುಲ್ಲು ಸಖತ್ ಖುಷಿ ಆಯಿತು ಗೈಸ್. ಲೈಕ್ ಯಾರೋ ರೆಕಗ್ನೈಸ್ ಮಾಡಿಬಿಟ್ಟು ನಮಗೆ ಇನ್ಸ್ಪೈರ್ ಮಾಡ್ತಿದ್ದಾರೆ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಅಂತ ಹೇಳಿಬಿಟ್ಟು ಖುಷಿ ಆಯಿತು. ಯಾರೋ ಒಬ್ಬರು ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಖುಷಿ ಆಗುತ್ತೆ ಗೈಸ್. ಏಕೆಂದರೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ತುಂಬ ಒಂದೊಂದು ದಿನ ಗ್ಯಾಪ್ ತೊಗೋತಾ ಇದ್ದೆ ಸ್ಟಾರ್ಟಿಂಗು. ಬಟ್ ಹೋಗ್ತಾ ಇವಾಗ ಹೆಂಗಾಗಿದೆ ಅಂತ ಅಂದರೆ, ಗ್ಯಾಪೇ ತೊಗೊಳ್ಳೋದಿಲ್ಲ ನಾನು ಯಾವುದೇ ಕಾರಣಕ್ಕೂ. ಏನಿರಲಿ, ನಮ್ಮ ಮನೆಯಲ್ಲಿ ಇವಾಗ ಮಿಡಲ್ ಕ್ಲಾಸ್ ಫ್ಯಾಮ್ಲಿನಲ್ಲಿ ಏನಾಗ್ತಾ ಇದೆ ಅಥವಾ ಹೇಗೆ ಅವ್ರ ಫ್ಯಾಮ್ಲಿ ಬಾಂಡಿಂಗ್ ಇದೆ ಅಂತ ಹೇಳಿಬಿಟ್ಟು ಹಾಗೆ ತೋರಿಸ್ಬಿಡೋಣ ಆಯಿತು ಬಿಡು ಅಂತ ಹೇಳಿಬಿಟ್ಟು ಒಂದೊಂದು ಸರಿ ನಂಗೆ ಬೋರ್ ಆಗುತ್ತೆ. ಏನು ಬರೀ ತಿನ್ನೋದು ತೋರಿಸ್ತೀನಿ, ಈಗ ಹೋಗೋದು ಬರೋದು ಹಿಂಗೆ ತೋರಿಸ್ತೀನಿ ಅಂತ. ಬಟ್ ಅದರಲ್ಲೂ ನಾನು ಗುಡ್ ಥಿಂಗ್ಸ್ನ ಅವ್ರು ಕಂಡುಹಿಡಿದ್ಬಿಟ್ಟು ಹಾಕಿದಾರಲ್ಲ. ಸೊ ಐ ಫೆಲ್ಟ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಅವರೇ. ನಾನು ಅವ್ರನ್ನ ಇಲ್ಲಿ ಟ್ಯಾಗ್ ಮಾಡ್ತೀನಿ, ಅವ್ರದ್ದು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ತೀನಿ. ಇನ್ ಕೇಸ್ ನೀವು ಫಾಲೋ ಮಾಡೋ ಹಾಗಿದ್ರೆ ಪ್ಲೀಸ್ ಡೂ ಫಾಲೋ ಹರ್. ಆ್ಯಂಡ್ ಖುಷಿ ಆಯಿತು ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಕ್ಷಾ. ಇವಾಗ ಭವಿಷ್ಯಂದು ನೆಕ್ಸ್ಟ್ ಡೇದು, ಇವತ್ತಿನ ಡೇದು ನಾನು ಹೇಳಿದ್ನಲ್ಲ, ಹಿಂದಿನ ದಿನ ರೆಡಿ ಮಾಡಿದ್ನಲ್ಲ. ಆ್ಯಂಡ್ ಇದನ್ನು ಹಾಕ್ಕೋಬೇಕು ಅವಳು. ಇವಾಗ ಇನ್ನು ರೆಡಿ ಆಗ್ತಿದ್ದಾಳೆ, ಮೇಕಪ್ಪು ಅದು ಇದು ಅಂತ. ಆ್ಯಂಡ್ ಅವಳದು ಪ್ಯಾಂಟ್ ಬೇರೆ ಐರನ್ ಮಾಡಿಕೊಡ್ಬೇಕಂತೆ. ಸೊ ಪ್ಯಾಂಟ್ ಐರನ್ ಮಾಡಿಬಿಟ್ಟು ಆಮೇಲೆ ಅವಳು ಮೇಕಪ್ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ. ಹಾಗೆ ಅದಾದಮೇಲೆ ಡ್ರೆಸ್ ಹಾಕ್ಕೊಂಡು ಅವಳು ತೋರಿಸ್ತಾಳೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ನೋಡೋದಕ್ಕೆ ಸಿಂಪಲಾಗಿ ಕಾಣಿಸ್ತಿರುತ್ತೆ, ಬಟ್ ನೀವು ಹಾಕೋತಿರಲ್ಲ, ನೀವು ರೆಡಿಯಾಗಿರ್ತೀರಲ್ಲ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇವಾಗ ಭವಿಷ್ಯ ಸದ್ಯಕ್ಕೆ ಕಾರ್ನ್ಫ್ಲೆಕ್ಸ್ ತಿಂದಿದ್ದಾಳೆ. ಕಾರ್ನ್ಫ್ಲೆಕ್ಸ್ ತಿನ್ನಬೇಡ, ಬೇರೆದು ಕೊಡ್ತೀನಿ ಏನಾದರೂ ಟಿಫನು ಅಂತ ಹೇಳಿದೆ. ಕಾರ್ನ್ಫ್ಲೆಕ್ಸ್ ತಿಂತಿದ್ದಾಳೆ ಅವಳು. ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು, ಬಿಕಾಸ್ ಕಾರ್ನ್ಫ್ಲೆಕ್ಸ್ನಲ್ಲಿ ಇದು ಶುಗರ್ ಕಂಟೆಂಟ್ ಇರೋ ಅಂಥ ಕಾರ್ನ್ಫ್ಲೆಕ್ಸು. ಅದ್ರ ಮೇಲೆಲ್ಲ ಕೋಟಿಂಗ್ ಇದೆ ಶುಗರ್ದು. ಅಪರೂಪಕ್ಕೆ ತಿಂದರೆ ಓಕೆ, ಬಟ್ ಡೈಲಿ ತಿಂದರೆ ಇಟ್ಸ್ ನಾಟ್ ಗುಡ್. ಹೇಳಿದ್ರೆ ಇವಾಗ ಸದ್ಯಕ್ಕೆ ಕೇಳ್ತಾ ಇಲ್ಲ ಹುಡುಗಿ, ಏನು ಮಾಡೋದು. ಹೇಳ್ತೀನಿ ಶುಗರ್ ತಿಂದರೆ ಏಜಿಂಗ್ ಬೇಗ ಆಗುತ್ತೆ ಅಂತ, ಆವಾಗಾರು ಸುಮ್ಮನಾಗ್ತಾಳೆ. ಗೈಸ್, ಶುಗರ್ ಥಿಂಗ್ಸು ಜಾಸ್ತಿ ತಿಂದರೆ ನಿಮಗೆ ಬೇಗ ಏಜ್ ಆಗುತ್ತೆ. ಭವಿಷ್ಯ ಶುಗರಿ ತಿಂಗೋ ದಿನ ತಿಂದರೆ ಬೇಗ ಏಜ್ ಆಗುತ್ತೆ. ಕಾರ್ನ್ಫ್ಲೆಕ್ಸ್ ತಿಂತಿದೆಯಲ್ಲ, ಶುಗರ್ ಕೋಟೆಡು, ತಿನ್ನಬೇಡ. ನೋಡಿ ಗೈಸ್, ಇವಾಗ ಮೇಕಪ್ ಮಾಡ್ಕೋತಾ ಇದ್ದಾಳೆ. ಮೇಕಪ್ ಮಾಡ್ಕೊಳ್ಳೋದು ಹೇಳ್ಕೊಡ್ಲಾ? ಬಟ್ ಬೇಗ ಬೇಗ ಎಲ್ಲ ಆಗಲ್ಲ. ನೀನು ಟೈಮ್ ಲ್ಯಾಪ್ಸ್ ಹಾಕಂಗಿದ್ರೆ ಹಾಕೋ. ಹೌದಾ, ಸರಿ. ರೆಡಿ ಗಾಯ್ಸ್, ಇವತ್ತು ನಂದು ಸನ್ಸೆಟ್ ಡೇ ಇರೋದು. ಸೊ ಅದೇನೋ ಸನ್ಸೆಟ್ ಗ್ಲೋಯಿ ಸನ್ಸೆಟ್ ಅಂತ ಏನೋ ಇರೋದು. ಸೊ
ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯೆಲ್ಲೋಯಿಂದ ಆರೆಂಜಿಶ್ ರೆಡ್ಗೆ ಟ್ರಾನ್ಸಿಷನ್ ಮಾಡೋ ಥರ ಮಾಡ್ಕೋತಿರೋದು ಗೈಸ್. ಸೊ ನಾನು ಮಾಡ್ಕೋತೀನಿ, ಏನು ಎಕ್ಸ್ಪ್ಲೇನ್ ಮಾಡೋಣ, ನೀವೇ ನೋಡ್ಕೊಳ್ಳಿ ಸರಿನಾ. ಹಾಗೆ ಸ್ವಲ್ಪ ಮಿರರ್ ಬೇಕು ಹತ್ತಿರದಲ್ಲಿ, ಒಂದು ನಿಮಿಷ. ಅಮ್ಮ ಏನಮ್ಮ? ಇಲ್ಲ ಇಲ್ಲ ನೋಡಿ ಗೈಸ್, ನೋಡಿದ್ರ? ಇವಾಗ ನಾನು ಅದನ್ನ ಸರಿ ಮಾಡ್ಕೊ ಬರ್ತೀನಿ ಬಾಯ್. ಇವಾಗ ನೋಡಿ ಇದು ಅದನ್ನ ಹಾಂ. ಸೊ ಇವಾಗ ನಾವು ಐಲೈನರ್ ಹಾಕೊಳ್ಳೋಣ ಇದಕ್ಕೆ, ಸರಿನಾ? ಐಲೈನರ್ ಹಾಕೊಂಡು ಸಿಗ್ತೀನಿ ಗೈಸ್, ಬಾಯ್. ಯಾಕಂದರೆ ನನಗೆ ಅದು ಆ ಮಿರರ್ ಬೇಕು. ಬಾಯ್ ಬಾಯ್. ನೋಡಿ ಗೈಸ್, ನೋಡಿ ಎಷ್ಟು ವಿಚಿತ್ರವಾಗಿ ಕಾಣ್ತಾ ಇದೆ. ಸೊ ಇದನ್ನು ನಾವು ಇವಾಗ ಚೆನ್ನಾಗಿ ಮಾಡೋಣ ಗೈಸ್. ನೋಡಿ ಐಲೈನರ್ ಹಾಕಾಯ್ತು, ಬಟ್ ಆದರೆ ಇನ್ನೂ ನಾವು ಮುಗಿಸಿಲ್ಲ, ಓಕೆನಾ? ಅಮ್ಮ ನಂದು ಮಸ್ಕಾರ ತಂದು ಕೊಡ್ತೀಯಾ? ನನ್ನ ಬ್ಯಾಗಲ್ಲಿ ಇದೆಯಲ್ಲ. ಮತ್ತೆ ನನ್ನ ಹೈಲೈಟರೂ ಮತ್ತೆ ಒಂದು ಪೇಂಟ್ ಬ್ರಷ್ ಇದೆ ಆ ಬ್ಯಾಗಲ್ಲಿ, ಅದನ್ನು ತಂದು ಕೊಟ್ಬಿಡು ಗೈಸ್. ಬಟ್ ಆದರೆ ಏನಂದರೆ ಇವತ್ತು ನಾವು ಐಲೈನರ್ನ ಹೆಂಗೆ ಹಾಕೋಣ ಅಂದರೆ ಇಲ್ಲಿ ಸ್ವಲ್ಪ ಕೆಳಗಡೆನೂ ಬರಲಿ, ಓಕೆನಾ? ಆ ಥರ ಹಾಕೋಣ, ಆವಾಗ ಚೆನ್ನಾಗಿ ಕಾಣುತ್ತೆ. ಹೈಲೈಟರ್ ಇಲ್ವಾ ಅಲ್ಲಿ? ವಾಟ್ ದ ಹೆಲ್, ಇರಬೇಕಲ್ಲ ಅಮ್ಮ. ಕಳ್ದಾಕ್ಬಿಟ್ಟ ಇದು. ತಡಿ, ಎಲ್ಲ ಜಾಬಲ್ಲಿ ಇಟ್ಕೊಂಡಿರ್ತೀನಿ. ಯಾವ ಜಾಬಲ್ಲಿ ಇರಬೇಕು? ಹಿಂಗೆ ಗೈಸ್, ಮುತುವರ್ಜಿಯಿಂದ ಎತ್ತಿಟ್ಕೊಳ್ಳೋಣ. ಕಾಸ್ಟ್ಲಿದು ಏನಿಲ್ಲ, ಸ್ವಲ್ಪ ಹುಡುಕು ಯಾವ ಜಾಬ್ದಲ್ಲಿ ಇತ್ತು, ಅಥವಾ ಯಾವ ಬ್ಯಾಗ್ ತೊಗೊಂಡೋಗಿದ್ದೆ, ಏನರಲ್ಲಿ ಯಾವಾಗ ಯೂಸ್ ಮಾಡಿದ್ದೆ ನೀನು, ಎಲ್ಲ ನೆನಪಿಸ್ಕೊಂಡು ಹುಡುಕು. ಯಾವುದೋ ಜೋಬಲ್ಲಿ ಇಟ್ಲಿದ್ಲಂತೆ. ಹಾಂ, ಉಲ್ಟಾ ಮಾಡು. ಈಗ ಕಾಣಿಸ್ತಾ ಇದೆ, ನೀನು ಮಾಡ್ಕೊ, ನಾನು ತೆಗಿತೀನಿ, ನೀಟಾಗಿ ತೆಗಿತೀನಿ. ಇದು ಹೈಲೈಟರ್ ಗಾಯ್ಸ್, ಇದು ಹೈಲೈಟರು. ಇವಾಗ ನಮ್ಮ ಪೇಂಟ್ ಬ್ರಷ್ ತೊಗೊಂಡು ಹಿಂಗೆ ಅನ್ನೋಣ. ಇದು ಸಣ್ಣ ಪೇಂಟ್ ಬ್ರಷ್ ಅಲ್ವಾ, ಅದಕ್ಕೆ. ಆಮೇಲೆ ಹೈಲೈಟರ್ ಅಂದರೆ ಎಕ್ಸ್ಟ್ರಾ ಲೈಟ್ ಬರೋ ಥರ ಮಾಡುತ್ತೆ ಇದು. ನಿಮ್ಮ ಕಣ್ಣಿಗೆ, ನಿಮ್ಮ ಕೆನ್ನೆಗೆ ಎಲ್ಲೆಲ್ಲಿ ಹಚ್ಕೋತಿರೋ ಅಲ್ಲಿ ಎಕ್ಸ್ಟ್ರಾ ಲೈಟ್ ಬರುತ್ತೆ. ಲೈಟ್ ಎಲ್ಲ ಶೈನ್ ಆಗುತ್ತೆ. ಶೈನ್, ಅದೇ ಲೈಟ್. ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಮೇಕಪ್ ಮಾಡೋದು? ನಮ್ಮಮ್ಮ ಅವರಲ್ಲ ಇಲ್ಲ ಗೈಸ್, ನಂಗೆ ಮಾಡ್ಕೊಳಕ್ಕೆ ಬರೋದಿಲ್ಲ, ನಮ್ಮಮ್ಮ ಅಂತೆ. ನಿಮ್ಮಮ್ಮ ನಿನಗೆ ಸರಿಯಾಗಿ ಬಿಹೇವ್ ಮಾಡೋದು ಹೇಳ್ಕೊಟ್ಟಿಲ್ವಾ? ಇಲ್ಲ, ಪೆಂಗ್ ಹಂಗೆ ಆಡ್ತೀಯಲ್ಲ, ಇಲ್ಲ. ನಮ್ಮಮ್ಮ ನನ್ನ ಬುದ್ಧಿ ಕಲ್ತ್ಕೊಳಪ್ಪ ಅಂದವ್ರೆ. ಹೌದಾ? ಹಿಂಗಂದ್ರೆ ಒಂದು ಔಟ್ಲೈನು ಕೊಟ್ಟಂಗಾಯ್ತು ನೋಡಿ. ಅಯ್ಯೋ, ಹಾಳು ಮಾಡ್ಕೊಬಿಟ್ಟೆ. ಅಲ್ಲಿ ಒಂದು ಸ್ವಲ್ಪ ಬಡ್ಸಲ್ಲಿ ಹೋಗಿಸ್ಕೊ, ಕೈಯಲ್ಲೇ ಹೋಗಿಸ್ಕೊತೀನಿ. ಇವಾಗ ಇದೆಲ್ಲ ಆಗಿತ್ತಲ್ಲ, ಯೆಲ್ಲೋ ಕಲರ್ ಬ್ಲಷ್, ಅಂದರೆ ಬ್ಲಷ್ ಏನದು? ಐ ಶ್ಯಾಡೋ ಹಚ್ಚಿದ್ರೆ ಹೋಗ್ಬಿಡುತ್ತೆ ಗೈಸ್. ಹೋಗ್ಬಿಡಲ್ಲ, ಕವರ್ ಅಪ್ ಆಗಿ ನೋಡ್ಕೊಳ್ಳಿ ಗಾಯ್ಸ್. ಇವಾಗಿದೆಯಲ್ಲ, ಆದ್ರೆ ಇವಾಗ ನೋಡಿ ರೆಪ್ಪೆ ಮೇಲೆಲ್ಲ ಫುಲ್ ಐ ಶ್ಯಾಡೋ ಎಲ್ಲ ಬಂದು ಕುತ್ಕೊಬಿಟ್ಟಿದೆ. ಅದೆಲ್ಲ ಒಂಥರ ಇದೆ. ಅದಕ್ಕೇನೆ ಮಸ್ಕಾರ ತೊಗೊಂಡು ಹಚ್ಕೋಬೇಕು ಗೈಸ್. ಈ ಮಸ್ಕಾರ ಎಷ್ಟು ಮಜ್ಜುವಾಗೆ ವರ್ಕ್ ಆಗುತ್ತೆ ಗೊತ್ತಾ ಗೈಸ್? ನಿಮ್ಗೆ ಒಂದೇ ಒಂದು ಕಣ್ಣು ಹಾಕ್ಕೊಂಡು ತೋರಿಸ್ತೀನಿ ತಡೀರಿ ಗೈಸ್, ಒಂದೇ ಒಂದು ಕಣ್ಣಿಗೆ. ಆದರೆ ನೀವೇನಾದ್ರು ಬೇರೆ ಕಡೆ ಎಲ್ಲಾರು ಮಾಡ್ಕೊಬಿಟ್ರೆ ಅದು ಹೋಗೋದು ಇಲ್ಲ. ಸೊ ಹುಷಾರಾಗಿ ಮಾಡಿ. ವಾಟರ್ ಪ್ರೂಫ್ ಇದು. ವಾಟರ್ ಪ್ರೂಫ್ ಮಾತ್ರ ಅಲ್ಲ ಗೈಸ್, ಹೋಗೋದೇ ಇಲ್ಲ. ನೀವು ಬೇಕು ಅಂತ ಆಯಿಲ್ ಉಜ್ಜೋ ಪ್ರೂಫ್ ಇದು. ಉಜ್ಜೋ ಪ್ರೂಫ್ ಇದು. ನೋಡಿ ಗೈಸ್, ಡಿಫ್ರೆನ್ಸ್ ನೋಡಿ ಗೈಸ್. ಗೊತ್ತಾಗ್ತಿದ್ಯಾ? ಎಸ್, ತಿಕ್ಕ ಐ ಲ್ಯಾಶಸ್ ಇದೆ ಈ ಕಡೆ, ಆ ಕಡೆ ತಿನ್ನಿದೆ ಅಷ್ಟೇ.
ಗೈಸ್ ಇವಾಗ ಮಾಲೆ ಹಾಕೋತಾ ಇದ್ದಾಳೆ ಭವಿಷ್ಯ. ಇನ್ನ ಬ್ಲಸ್ಸೇ ಹಾಕಿಲ್ಲ ನೋಡ್ ನಾನು. ಓಹೋ ಭವಿಷ್ಯ ಟೈಮ್ ಆಯ್ತು ಭವಿಷ್ಯ. ಎಷ್ಟು ಟೈಮು ಗೈಸ್ ಫುಲ್ಲು ರೆಡಿ ಆಗಿದ್ದಾಳೆ. ಟೈಮ್ ಆಗಿದೆ, ಬೇಗ ಭವಿಷ್ಯ ತಿರುಗು. ಇದಕ್ಕೆ ಇನ್ನೊಂದು ಸ್ವಲ್ಪ ಗಮ್ ಕೊಡು. ಭವಿಷ್ಯ ರೆಡಿ ಆಗಿದ್ದಾಳೆ. ತಿರುಗು ಈ ಕಡೆ ಬಾ. ಹ್ಯಾಂಡ್ಸ್ ಡ್ರೆಸ್ ಹಿಂಗಿದೆ, ಬಾ ಹೊರಗಡೆ ಬಾ ನೋಡೋಣ. ಗೈಸ್ ಏನಾಯ್ತು ಗೊತ್ತಾ, ನಾವು ಈಗ ಮಾತ್ಬಿಟ್ಟೆ ನಾನು ಇದಕ್ಕೆ ಅವಳಗ್ ಬರ್ನ ತರ ಆಗೋಯ್ತು ಗೈಸ್. ಅದಕ್ಕೆ ಇದು ಏನು ಗೊತ್ತಾ, ಬರ್ಬೇಕಾದ್ರೆ ಹಂಗೆ ಅದು ಶೂಸ್ ತಗೋಬಾ. ನಾನು ಆ ಶೂಸಾ? ಸ್ಕೂಲ್ ಶೂಸ್, ಡಾನ್ಸ್ ಶೂಸ್. ಸರಿ ಬೇಗ ಹಾಕೋ. ನಿಮಿಷ ತಡಿ. ಇವಾಗ ನಾನು ಫೋನೇ ತಗೊಂಡಿಲ್ಲ. ಅಯ್ಯೋ ರಾಮ. ಗೈಸ್ ಬ್ಯಾಗ್ ಅಲ್ಲಿ ಹೆಂಗ್ ಬಟ್ಟೆ ಇಟ್ಕೊಂಡಿದ್ದಾಳೆ ಅಂತ ಅಂದ್ರೆ ಯಾವ್ದೋ ಟ್ರಿಪ್ಗೆ ಹೋಗ್ಬಿಡ್ತಾಳೆ ನಾವು ಬಿಟ್ರೆ ಇವತ್ತೇನೆ ಅನ್ನೋ ತರ ಇಟ್ಕೊಂಡಿದ್ದಾಳೆ. ಕಮಾನ್ ಟೈಮ್ ಆಯ್ತು ಹೋಗೋಣ ಬಾ ಅಂತ ಇದ್ದಾಳೆ ಗೈಸ್. ಇವಾಗ ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಹಾಗೆ ಬರಬೇಕಾದ್ರೆ ಸುಕನ್ಯಾ ಅವ್ರ ಮನೆಯಲ್ಲಿ ಇನ್ನೊಂದು ಟಾಪ್ ಇರುತ್ತೆ, ಇನ್ನೂ 2 ಟಾಪ್ ಇದೆ, ಒಂದಾದ್ಮೇಲೆ ಒಂದು ಇಸ್ಕೋಬೇಕು. ಬಾಯ್ ಅತ್ತೆ. ಗೈಸ್ ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ಇವಾಗ ಟಿಫನ್ ರೆಡಿ ಮಾಡಬೇಕು. ಐ ವಾಸ್ ಥಿಂಕಿಂಗ್ ಬೆಳಗ್ಗೆ ಭವಿಷ್ಯಂಗೆ ಓಟ್ಸ್ ಮಾಡಿದ್ದೆ, ಬಟ್ ಅವಳು ಓಟ್ಸ್ ತಿಂದಿರಾ ಕೆನಾಕ್ಸ್ ತಿಂದ್ಕೊಂಡು ಹೋದ್ಲು. ಸೊ ಓಟ್ಸು ಬನಾನಾ ಹಾಕ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಓಟ್ಸ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ಲೈಟಾಗಿರಬೇಕು ಅಂದರೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ. ಬೇರೆ ಸಲಾಡು ಮಾಡೋದಕ್ಕೆ ಕಾಳನ್ನೇ ಇಟ್ಟಿಲ್ಲ ಇವತ್ತು ನಾನು. ಮೈ ಚಾಯ್ಸ್ ಆಫ್ ಬ್ರೇಕ್ಫಾಸ್ಟ್ ಈಸ್ ಉಪ್ಪಿಟ್ಟು. ಗೈಸ್ ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಗೈಸ್. ನಾನೇನು ಈಸಿಯಾಗಿ ಮಾಡಿಬಿಡ್ಬೋದು ಅದಕ್ಕೆ ಮಾಡ್ತೀನಿ ಅಂತ ಏನಿಲ್ಲ. ನನಗೆ ಉಪ್ಪಿಟ್ಟು ಅಂದರೆ ಸಖತ್ ಇಷ್ಟ. ಅದು ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಸಖತ್ ಇಷ್ಟ. ಆ್ಯಂಡ್ ಯಾರ ಮನೆಯಲ್ಲಾರೋ ಅಂದರೆ ನಮ್ಮ ತಾರಾ ಅತ್ತಿಗೆ ಮನೆಯಲ್ಲಿ ಕೆಳಗಡೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅಂತ ಅಂದರೆ ಗಮ್ ಅಂತ ಸ್ಮೆಲ್ ಬರುತ್ತಲ್ಲ ಉಪ್ಪಿಟ್ಟು, ಆವಾಗ ಅಯ್ಯೋ ನಮ್ಮನೆಯಲ್ಲೂ ಮಾಡ್ಕೊಂಬಿಡ್ಬೇಕು ಉಪ್ಪಿಟ್ಟು ಅಂತ ಅನ್ನಿಸ್ಬಿಟ್ಟಿರುತ್ತೆ ಗೈಸ್. ಅಷ್ಟಿಷ್ಟ ನನಗೆ ಉಪ್ಪಿಟ್ಟು. ಅಷ್ಟೇ ಗೈಸ್. ಇವಾಗ ಉಪ್ಪಿಟ್ಟು ಮಾಡಿಬಿಟ್ಟು ನನಗೆ ಇವಾಗ ಸದ್ಯಕ್ಕೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಟಿಫನು ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಯಾಕೆ ಅಂದರೆ ಇವತ್ತು 1 ಗಂಟೆಗೆ ನಾವು ಭವಿಷ್ಯನ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಭವಿಷ್ಯನ ಕಾಲೇಜ್ಗೆ ಹೋಗಿ ಅವಳದು ಡಾನ್ಸ್ ಇದೆ. ಅವಳು ಯಾವಾಗಲೂ ಇನ್ವೈಟ್ ಮಾಡೋದಿಲ್ಲ, ಬಟ್ ಇವತ್ತು ಹೇಳಿದ್ದಾಳೆ ಡಾನ್ಸ್ ಇದೆ, ನೀವು 1:10 ಬಂದುಬಿಡಿ, ನಾನು ಒಳ್ಳೆ ಪ್ಲೇಸ್ ಹೇಳ್ತೀನಿ, ಅಲ್ಲಿ ನಿಂತ್ಕೊಳ್ಳಿ, ನೀಟಾಗಿ ಕಾಣುತ್ತೆ ಅಂತ ಹೇಳಿದ್ದಾಳೆ. ಬಿಕಾಸ್ ಸ್ಟೇಜ್ ಮೇಲೆ ಆಡೋದಿಲ್ಲ ಅವಳು, ಒಂದು ಏನಂತಾರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಡೋದು. ಇದು ಏನಂತಾರೆ ಕಾಲೇಜ್ ಒಳಗಡೆ ಅಂದರೆ ಆಡಿಟೋರಿಯಂ ಅಥವಾ ಸ್ಟೇಜು ಆ ಥರ ಅಲ್ಲ, ಕಾಲೇಜ್ ರೋಡ್ನಲ್ಲಿ ಇನ್ ಬಿಟ್ವೀನ್ ಎಲ್ಲರೂ ನಿಂತ್ಕೊಂಡು ನೋಡ್ತಿರ್ತಾರೆ. ಎಲ್ಲ ಬೇರೆ ಕ್ಲಾಸವರೆಲ್ಲ ಬಂದು ಇಷ್ಟ ಆದರೆ ನೋಡ್ಬೋದು, ಇಲ್ಲ ಅಂದರೆ ಹೋಗ್ಬೋದು, ಆ ಥರ ಗೈಸ್. ಸೊ ನಾನು ಹೋಗ್ತೀನಿ, ನಮ್ಮ ಯಜಮಾನ್ರು ನಾನು ಇಬ್ಬರೂ ಹೋಗ್ತೀವಿ. ಸೊ ಅದಕ್ಕೆ ಆಮೇಲೆ ರೆಡಿ ಆಗಬೇಕು. ಫಸ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಬಿಡ್ತೀನಿ, ಆಮೇಲೆ ರೆಡಿ ಆಗ್ತೀನಿ ಗೈಸ್. ಸೊ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಆಮೇಲೆ ಗೈಸ್. ಇವಾಗ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಇವಾಗ ಹೊರಡಬೇಕು ಭವಿಷ್ಯನ್ ಕಾಲೇಜ್ಗೆ. ಅವಳದು ಡಾನ್ಸ್ ಇದೆ, ಹಾಗೆ ಅವಳಿಗೆ ಊಟ ಕೊಟ್ಬಿಟ್ಟು ಬರಬೇಕು. ಆ್ಯಂಡ್ ಊಟಕ್ಕೆ ರೈಸು, ದಾಲು ಆ್ಯಂಡ್ ಮೊಟ್ಟೆ ದೋಸೆ ಓಮ್ಲೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲೆಮನ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಗೈಸ್. ಯಜಮಾನ್ರು ರೆಡಿ ಆಗ್ತಾ ಇದ್ದಾರೆ. ಗೈಸ್ ಲೇಟಾಗಿ ಹೋಗ್ಬಿಟ್ಟಿದೆ ಭವಿಷ್ಯ ಹೇಳ್ದಂಗೆ. ಎಲ್ಲರೂ ಹೋಗಿ ನಿಂತ್ಕೋತಾ ಇದ್ದಾರೆ ಗೈಸ್. ಭವಿಷ್ಯನ್ ಟೀಮು It's like 30 minutes. This is my mom, this is Nando.
ವಿಡಿಯೋ ತೆಗಿತಿದ್ರಲ್ಲ ಅಪ್ಪ ಬರ್ತಾ ಇತ್ತು. ಇಲ್ಲಿ ಜಾಗ ಹಿಡ್ಕೊ. All the best. We all know what day is today. What is it? It's golden hour. Look around the all tones of sunset. How beautiful is it? This is actually glowing. So enjoy everyone. ಗೈಸ್ ಹೋಗ್ಬಿಟ್ಟು ಬಂದ್ವಿ ಭವಿಷ್ಯನ್ ಕಾಲೇಜಿನಲ್ಲಿ ಫುಲ್ಲು ಜನ ಗೈಸ್. ರೆಕಾರ್ಡ್ ಮಾಡೋಣ ಅಂದರೂ ಸ್ವಲ್ಪ ಕಷ್ಟನೇ ಆಗ್ತಿತ್ತು, ಏಕೆಂದರೆ ಮುಂದ್ಗಡೆ ಅವರು ಕಾಲೇಜ್ನಲ್ಲಿ ವೀಡಿಯೋಸ್ ಮಾಡ್ತಾರಲ್ಲ ಅವರೆಲ್ಲ ಬಂದು ನಿಂತಿದ್ರು. ಸೊ ನಿಂತ್ಕೊಳ್ಳೇಬೇಕು, ಅಡ್ಡ ಆಯಿತು. ಬಟ್ ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಹಿಡಿದೆ ಗೈಸ್. ಆ್ಯಂಡ್ ಮನೆಗೆ ಬಂದುಬಿಟ್ಟು ನೋಡ್ಬಿಟ್ವಿ ಒಂದ್ಸರಿ ಟಿ ವಿನಲ್ಲಿ ಹಾಕ್ಕೊಂಡು. ಬಟ್ ಭವಿಷ್ಯ ಕೇಳ್ತಾಳೆ, ಎಷ್ಟೊಂದು ಡ್ಯಾನ್ಸ್ ಆಡಿದ್ವಿ, ಇಷ್ಟು ಹಿಡಿದಿದ್ಯಾ ಅಂತ ಹೇಳ್ಬಿಟ್ಟು. ಕೇಳ್ಬೋದೇನೋ ಅವಳು, ಬಟ್ ತುಂಬ ಜನ ಇದ್ದರು ಗೈಸ್. ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ಇದ್ದೆ ಮಾಡಿ ಎದ್ದೊಳ್ತೀವಿ ಗೈಸ್. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಭವಿಷ್ಯನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಆ್ಯಂಡ್ ಬರ್ತಾ ಅವಳಿಗೆ ಏನೋ ರಬ್ಬರ್ ಬ್ಯಾಂಡ್ಸ್ ಬೇಕು ತಲೆಗೆ. ಅವಳು ನಾರ್ಮಲಾಗಿ ಏನೇನೋ ತರಾವರಿ ಜುಟ್ಟು ಹಾಕ್ಕೋತಾಳಲ್ಲ, ಅದಕ್ಕೆ ಹಾಗೆ ಸುಕನ್ಯಾ ಅವ್ರ ಮನೆಗೆ ನಾನು ಬೆಳಗ್ಗೆ ಹೋಗ್ಲಿಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬರಬೇಕಾದ್ರೆ ಹೋಗಿ ಡ್ರೆಸ್ ತೊಗೊಂಡು ಬರಬೇಕು, ಅಂದರೆ ಟಾಪ್ ತೊಗೊಂಡು ಬಂದುಬಿಡಬೇಕು ಅಷ್ಟೇ ಗೈಸ್. ಬನ್ನಿ ಹೋಗೋಣ. ಅಲ್ಲಿ ನೋಡಿ ಗೈಸ್, ಭವಿಷ್ಯ ಬರ್ತಾ ಇದ್ದಾಳೆ ಪಾಪ, ತೂಕ ಹೊತ್ಕೊಂಡು ಕಾಲೇಜ್ದು ರಣಭಾರ ಹೊತ್ಕೊಂಡು ಬರ್ತಾ ಇದ್ದಾಳೆ. ಭಾರ ಯಾಕಪ್ಪ ಬೇಕು ಇಷ್ಟು ಭಾರ? ಹಾಂ, ಲಗೇಜ್ ಹೊತ್ಕೊಂಡು 3-4 ಬಟ್ಟೆ ಇಟ್ಕೊಂಡಿರ್ತೀಯ. ನಡಿ ಕೂತ್ಕೋ. ಡಿಸ್ಕೋ ರಬ್ಬರ್ ಬ್ಯಾಂಡ್ಸ್. ಹಾಂ, ಮತ್ತೆ ನಿಮ್ಮ ಹತ್ರ ಪಾಕೆಟ್ ಚೈನ್ ಥರ ಇದೆಯಾ? ಅಲ್ಲಿ ಭವಿಷ್ಯ ಬೇಡ, ಹೊಟ್ಟೆ ನೋವ್ತಾ ಇರುತ್ತೆ ನಿಂಗೆ ಯಾವಾಗಲೂ, ಏನು ತಗೋಬೇಡ. ಇಲ್ಲ ಭವಿಷ್ಯ, ನಿಂಗೆ ಹೊಟ್ಟೆ ನೋವ್ತಾ ಇರುತ್ತೆ, ನೀನು ತೊಗೊಳ್ಳೋ ಹಾಗಿಲ್ಲ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಹಾಗೆ ಭವಿಷ್ಯಂದು ಏನು ಡ್ರೆಸ್ ಇದೆ, 2 ಟಾಪು, ಅದನ್ನು ತೊಗೊಂಬಂದ್ವಿ. ಆ್ಯಂಡ್ ಇದು ನಾಳೆಗೆ ಅವಳಿಗೆ ಮಾಡಿದ್ದೀನಿ. ಇದು ಕತ್ತಿಗೆ ಹಾಕೊಳ್ಳೋದಕ್ಕೆ ಡಾಲರ್, ಅದು ಲೇಸ್ನ ಇದ್ರೊಳಗಡೆ ಪೋಣಿಸ್ಬಿಟ್ಟು ಹಾಕೋ ಥರ ಮಾಡ್ತೀನಿ. ಇದ್ರ ಮೇಲೆ ಪೇಂಟ್ ಮಾಡಬೇಕು. ಸೊ ಪೇಂಟ್ ಮಾಡಿಬಿಟ್ಟು ನಾಳೆ ತೋರಿಸ್ತೀನಿ ಗೈಸ್, ಇವತ್ತು ತೋರಿಸೋದಿಲ್ಲ. ಬಿಕಾಸ್ ಏನು ಡ್ರೆಸ್ಸು ಅಂತ ಗೊತ್ತಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೈಡ್ ಮಾಡಿ ಇಟ್ಕೊಂಡಿರ್ತೀವಿ. ನಾಳೆ ವ್ಲಾಗ್ನಲ್ಲಿ ಇದನ್ನ ಏನಂತ ಪೇಂಟ್ ಮಾಡಿದೆ ಅಂತ ತೋರಿಸ್ತೀನಿ. ಅಲ್ಲಿ ಇವಾಗ ಸದ್ಯಕ್ಕೆ ಭವಿಷ್ಯ ತಂದಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ಲು. ಆಲ್ಮೋಸ್ಟ್ ಸರಿ ಇದೆ, ಒಂದೇ ಒಂದು ಸ್ವಲ್ಪ ಸೊಂಟದ ಹತ್ರ ಲೂಸ್ ಇತ್ತು, ಅದನ್ನು ಲೇಸ್ ಹಾಕ್ಬಿಟ್ಟು ಕಟ್ಬೋದು ಅಂತ ಅದು ಮ್ಯಾನೇಜ್ ಆಯಿತು ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಗೈಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಆಯಿತು, ಬಿರಿಯಾನಿ ತಂದಿದ್ರು ಆ್ಯಂಡ್ ಕಬಾಬ್. ಭವಿಷ್ಯ ಊಟ ಮಾಡಿಬಿಟ್ಟು ಓದ್ಕೋತಾ ಇದ್ದಾಳೆ.
ಆ್ಯಂಡ್ ನಮ್ಮ ಯಜಮಾನರು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಸೊ ಇವತ್ತು ಡೇ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಯಾರ್ಯಾರು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ಹಾಗೆ ನಮ್ಮ ಬ್ಲಾಗ್ ನೋಡಿಬಿಟ್ಟು ನಮಗೆ ಇನ್ನೂ ಜಾಸ್ತಿ ಬ್ಲಾಗ್ಸ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತಿದ್ದೀರಾ ಅವ್ರಿಗೆ. ಆ್ಯಂಡ್ ಕಮೆಂಟ್ ಮೂಲಕ ಅಥವಾ ಇವತ್ತು ನೋಡ್ದಂಗೆ ನಮಗೆ ಡೈರೆಕ್ಟ್ ಒಂದು ರೀಲ್ ಮಾಡಿಬಿಟ್ಟು ಟ್ಯಾಗ್ ಮಾಡೋ ಮೂಲಕ ತುಂಬ ಒಂದು ಎಕ್ಸ್ಟ್ರಾ ಪುಷ್ ಕೊಟ್ಟಂಗೆ ಆಗುತ್ತೆ, ಇನ್ನೂ ಮಾಡಬೇಕು ನಾವು ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.